ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಳಿ ಸರ್, ನರ ದೌರ್ಬಲ್ಯ ಮತ್ತು ಅದಕ್ಕೆ ಆ ಕಾಯಿಲೆ ಬರತಕ್ಕಂಥದ್ದಕ್ಕೆ ಯಾವುದು ಕಾರಣಗಳು ಮತ್ತು ಅದಕ್ಕೆ ಪರಿಹಾರಗಳು ಯಾವುದು ಸರ್? ಸ್ನೇಹಿತರೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ. ಬಹುಶಃ ಈಗ ನಮಗೆ ಈ ಒಂದು ಸಮಸ್ಯೆಗೆ ಉತ್ತರ ಹುಡುಕೋದು ತುಂಬ ಕಠಿಣವಾದ ಕೆಲಸ ಏನಲ್ಲ. ಸಹಜವಾಗಿ ತಮಗೆಲ್ಲ ಗೊತ್ತಿದೆ, ಸುಮಾರು ಒಂದು 40-50 ವರ್ಷಗಳ ಕೆಳಗಡೆ ಹೋದರೆ ನಮ್ಮ ದೇಶದಲ್ಲಿ ಈ ಥರ ಸಮಸ್ಯೆಗಳೇ ಇರಲಿಲ್ಲ. ಇವತ್ತು ಯಾಕಾಗಿದೆ ಅಂತಂದಾಗ ನಾವು ಕಂಪ್ಯಾರಿಸನ್ ಮಾಡ್ಕೋಬೇಕಾಗ್ತದೆ. ನಮ್ಮದು ಈ 40-50 ವರ್ಷಗಳ ಹಿಂದೆ ನಮ್ಮ ದೇಶ ಹೇಗಿತ್ತು ಮತ್ತು ಈಗ ಹೇಗಿದೆ. ಏನೇನು ಕಂಪ್ಯಾರಿಸನ್ ಅಂದರೆ, ನಾವು ಊಟ ಮಾಡ್ತಕ್ಕಂಥ ಆಹಾರದ ಬಗ್ಗೆ ನಾವು ಕಂಪೇರ್ ಮಾಡ್ಕೊಳ್ಳೋಕೆ ಹೋದರೆ, ಅದನ್ನ ಹೋಲಿಕೆ ಮಾಡಿದ್ರೆ ಅಲ್ಲೇನಾಗ್ತದೆ ಅಂದರೆ ಸ್ನೇಹಿತರೆ, ಈಗ ನಮಗೆ ಆವಾಗ ತುಂಬ ಶುದ್ಧವಾದಂಥ ದೇಶಿ ಗೋವಿನ ಗೊಬ್ಬರದಿಂದ ಬೆಳೆದಿರ್ತಕ್ಕಂಥ ನೈಜವಾದಂಥ ಹೊಲಗಳಲ್ಲಿ ಬೆಳೆದಿರ್ತಕ್ಕಂಥ ಧಾನ್ಯಗಳು ಸಿಗುವಂಥದ್ದು. ಆವಾಗ ಶುದ್ಧವಾದಂಥ ದೇಶಿ ಹಸು ಅಥವಾ ಎಮ್ಮೆದು ಹಾಲು ಸಿಗ್ತಾಯಿತ್ತು. ನಮ್ಮ ದೇಶದಲ್ಲಿ ಎಲ್ಲರ ಮನೆ ಮುಂದೆ ಒಂದು 5-6 ಹಸುಗಳಾರು ಇರೋ, ಕಡಿಮೆ ಒಂದು 2-3 ಗಂತರೂ ಮಿಸ್ ಇಲ್ಲ. ಅಥವಾ ಪಕ್ಕದ ಮನೆಯವ್ರ ಹತ್ರ ಒಂದು 10-15 ಇದ್ದರೆ ಅವರು ಫ್ರೀಯಾಗಿ ಕೊಡೋರು ಅಕ್ಕಪಕ್ಕ ಮನೆಯವರಿಗೆಲ್ಲ. ಅಂಥ ದೇಶ ನಮ್ಮದು. ಆವಾಗ ಒಂದು ನಮ್ಮ ಆಹಾರ ಮತ್ತು ನಮ್ಮ ಮನೆಯಲ್ಲಿ ಸಿಗ್ತಕ್ಕಂಥ ಎಲ್ಲ ಫುಡ್ಡು ತುಂಬ ಪೋಷಕಾಂಶ ಭರಿತವಾಗಿರ್ತಿತ್ತು ಮತ್ತು ಸಂಪೂರ್ಣ ಆಹಾರ ಆಗಿರೋದು. ಮತ್ತು ಜೊತೆಗೆ ಋತುಮಾನಕ್ಕೆ ತಕ್ಕಂತೆ ಪ್ರಕೃತಿಯಲ್ಲಿ ಬೆಳೀತಕ್ಕಂಥ ದವಸ ಧಾನ್ಯಗಳನ್ನಾಗಿರ್ಬೋದು ಅಥವಾ ಸೊಪ್ಪು ತರಕಾರಿಗಳನ್ನು ನಾವು ತಿಂತಾಯಿದ್ವಿ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ, ಸುಮಾರು ಯಾರಾದರೂ ನಮ್ಮ ಮಹಿಳೆಯರು ಹೊಲಗಳ ಗದ್ದೆಗಳಿಗೆ ಹೋದರೆ ಸಂಜೆ ಮನೆಗೆ ಬರ್ಬೇಕಾದ್ರೆ ಮೊದಲು ತುಂಬ ಸೊಪ್ಪು ತಗೊಳ್ಳಂತಂದ್ಬಿಟ್ಟು ಅದನ್ನ ನಮಗೆ ಏನು ಮಾಡೋರು, ಮನೇಲಿ ಅಡುಗೆ ಮಾಡಿ ಊಟ ಮಾಡಿಸೋರು. ಮತ್ತು ಬೆಳೀತಕ್ಕಂಥ ಹೊಲದಲ್ಲೇ ಏನಾದ್ರು ಬೆಳೆದಿದ್ದರೆ ಸೊಪ್ಪುಗಳಾಗಿರ್ಬೋದು, ಅವು ಕೆಲವು ಕಾಯಿಗಳಾಗಿರ್ಬೋದು ಅಥವಾ ಅಲ್ಲಿ ಹಣ್ಣುಗಳಾಗಿರ್ಬೋದು, ಅವನ್ನೆಲ್ಲ ಮೊದಲಲ್ಲಿ ತಂದು ನಮಗೆ ಊಟ ಮಾಡಿಸುವಂಥ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿ ನಾವು ನೋಡಿದ್ದೀವಿ, ನಾವೆಲ್ಲ ಅನುಭವಿಸಿದ್ದೀವಿ ಅದನ್ನ. ಈಗೇನಾಗಿದೆ ಅಂದರೆ, ನಮಗೆ ಋತುಮಾನಕ್ಕೆ ತಕ್ಕಂತೆ ನಾವು ಆಹಾರವನ್ನು ಸೇವನೆ ಮಾಡ್ತಾಯಿಲ್ಲ. ತಿಂದಿರೋ ಆಹಾರನ ಸರಿಯಾಗಿ ಜೀರ್ಣ ಮಾಡ್ಕೊತಾ ಇಲ್ಲ. ಅದ್ರ ಜೊತೆಗೆ ನಾವು ತಿಂತಾ ಇರೋ ಆಹಾರನೇ ಸರಿ ಇಲ್ಲ. ಈ ಥರ ಕಂಡೀಷನ್ ಇರೋದ್ರಿಂದ, ಈ ಥರ ಒಂದು ಪರಿಸ್ಥಿತಿ ಇರೋದ್ರಿಂದ ಏನಾಗಿದೆ ಅಂದರೆ, ಇವತ್ತು ನಮ್ಮ ದೇಶದಲ್ಲಿ ಈ ನರಗಳ ದೌರ್ಬಲ್ಯ ಅಥವಾ ಈ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಆಗಿರ್ತಕ್ಕಂಥದ್ದು, ಅಥವಾ ಎಷ್ಟೋ ಜನಕ್ಕೆ ಇವತ್ತು ಸಂತಾನಹೀನತೆಯಿಂದ ಬಳಲ್ತಾ ಇದ್ದಾರೆ. ಮತ್ತು ಇನ್ನೊಂದೇನೆಂದರೆ, ತುಂಬ ತಡವಾಗಿ ಮದುವೆ ಮಾಡೋದು ಕೂಡ ಒಂದು ಸಂತಾನಹೀನತೆಗೆ ಭಾಳ ಮುಖ್ಯವಾದಂಥ ಕಾರಣ. ಸುಮಾರು ಕೆಲವರಿಗೆ ನಾವು ಗಮನಿಸಿದಾಗೆ, ನಾವೆಲ್ಲ ಒಂದು 40-50 ವರ್ಷದಿಂದ ಹೋದರೆ ಹೆಚ್ಚು ಕಡಿಮೆ 100ಕ್ಕೆ ಒಂದು 98 ಅಥವಾ 90% ಜನಕ್ಕೆ ಒಂದು 18-20 ವರ್ಷ, ಮಹಿಳೆಯರಿಗೆ ಒಂದು 22-23 ವರ್ಷ, ಪುರುಷರಿಗೆ ಮದುವೆ ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿತ್ತು. ವಯಸ್ಸಿಗಿಂತ ಅವರ ಶರೀರವನ್ನು ನೋಡಿ ಮದುವೆ ಮಾಡ್ತಕ್ಕಂಥ ವ್ಯವಸ್ಥೆ ಇತ್ತು ನಮ್ಮ ದೇಶದಲ್ಲಿ. ಅಂಥ ಒಂದು ದೇಶದಲ್ಲಿ ಇವತ್ತು ಈ ಒಂದು 10-27 ವರ್ಷಕ್ಕೆ ಮದುವೆ ಆಗೋದು, ಆಮೇಲೆ ಒಂದು 3-4 ವರ್ಷ ಗ್ಯಾಪ್ ಮತ್ತು ಪ್ಲಾನಿಂಗ್ ಅಂತ ಮಾಡೋದು, ಆ ಥರ ದೃಷ್ಟಿಯಿಂದನೂ ಕೂಡ ಕೆಲವ್ರಿಗೆ ಏನಾಗುತ್ತೆ, ಶುಕ್ರವೇಗವನ್ನು ತಡೆದು ಕೂಡ ಕೆಲವರಿಗೆ ನಪುಂಸಕತೆ ಬರುತ್ತೆ. ಅದು ಕೂಡ ತುಂಬ ತಪ್ಪು. ಅಂದರೆ ಈ ಅರ್ಜಸ್ ಅಂತ ಹೇಳ್ತಾರೆ ಸರ್ ಬಾಡಿ ಒಳಗಡೆ. ಅರ್ಜಸ್ ಅಂತಂದರೆ ನಿಮಗೆ ವೇಗಗಳು ಅಂತ 14 ವೇಗಗಳಿದ್ದಾವೆ. ಉದಾಹರಣೆಗೆ ನಿಮ್ಗೆ ಹೇಳ್ಬೇಕಂದ್ರೆ, ನಿದ್ದೆ ಬಂದರೆ ನಿದ್ದೆ ಮಾಡಿಬಿಡ್ಬೇಕಂತೆ ಮನುಷ್ಯ, ಹೊಟ್ಟೆ ಹಸಿದ್ರೆ ಊಟ ಮಾಡಿಬಿಡ್ಬೇಕು, ಹಾಗೆ ನಿಮಗೆ ಶೀನ್ ಬಂದರೆ ಶೀನ್ ಬಿಡಬೇಕು, ಆಮೇಲೆ ಮಲಮೂತ್ರ ವಿಸರ್ಜನೆ ಮಾಡೋಕ್ಕೆ ಅರ್ಜೆಂಟ್ ಆದರೆ ವೇಗ ಬಂದರೆ ಆ ಥರ ಮಾಡಬೇಕು. ಅದೇ ಥರ ನಿಮಗೆ ಶರೀರದಲ್ಲಿ ಶುಕ್ರವೇಗ ಅಂತಿರುತ್ತೆ. ಶುಕ್ರವೇಗ ಅಂತಂದರೆ ನಿಮಗೆ ವೀರ್ಯವನ್ನು ಹೊರಗೆ ಹಾಕುವಂಥ ವೇಗ ಅಂದರೆ ಅದು ಅರ್ಜ್ ಬಂದಾಗ ನಾವು ಅದನ್ನ ತಡೆದು ಕೂಡ ಏನಾಗುತ್ತೆ, ಕೆಲವರಿಗೆ ಶುಕ್ರವೇಗ ತಡೆಯೋದ್ರಿಂದ ಕೂಡ ನಪುಂಸಕತೆ ಬಂದು ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಇವತ್ತು ಸುಮಾರು ನಾವು ಕೆಲವರಿಗೆ 32 ವರ್ಷಕ್ಕೆ ಮದುವೆ ಆಗ್ತಾ ಇದ್ದಾರೆ ಸರ್. ಅವ್ರಿಗೆ ಒಂದು 18-17 ವರ್ಷಕ್ಕೇ ಪ್ರಾಯ ಸ್ಟಾರ್ಟ್ ಆಗಿರುತ್ತೆ. ಇಲ್ಲೇ ಒಂದು 15 ವರ್ಷ ಅವ್ರು ಶುಕ್ರವೇಗ ತಡೆದಾಗ ಏನಾಗುತ್ತೆ, ಶುಕ್ರವೇಗ ತಡೆಯೋದು ಕೂಡ ಒಂದು ನಪುಂಸಕತೆಗೆ ಕಾರಣ. ಇದೊಂದು ತಡಿಬಾರ್ದು. ಬೇಗ ಮದುವೆ ಮಾಡಬೇಕು, ಮದುವೆ ಮಾಡಿದ್ಮೇಲೆ ಮಕ್ಕಳು ಮಾಡಿಬಿಡ್ಬೇಕು ಈ ವ್ಯವಸ್ಥೆಯಲ್ಲಿ ಒಂದು ಭಾಗ. ಇದನ್ನು ಚೆನ್ನಾಗಿ ನಾವು ಆರೋಗ್ಯಯುತವಾಗಿ ಇಟ್ಕೋಬೇಕು ಅಂತಂದರೆ, ಈ ಒಂದು ನರ ದೌರ್ಬಲ್ಯ ಬರಬಾರ್ದು ನಮಗೆ ಅಂತಂದರೆ, ಒಂದು ನಾವು ಪೌಷ್ಟಿಕ ಆಹಾರದ ಸೇವನೆ ಜೊತೆಗೆ ಜೀರ್ಣಕ್ರಿಯೆ ಚೆನ್ನಾಗಿ ಇಟ್ಕೋಬೇಕು. ಎರಡನೇದಾಗಿ ಊಟ ಮಾಡೋ ಆಹಾರ ತುಂಬ ಚೆನ್ನಾಗಿ ಇರಬೇಕು. ಇದ್ರ ಜೊತೆಗೆ ಭಾಳ ಮುಖ್ಯವಾಗಿ ನಾವು ಕ್ಷೀರಾಗ್ರತ ಅಭ್ಯಾಸೋ ಅಂತ ಹೇಳ್ತಾರೆ. ಕ್ಷೀರ ಅಂದರೆ ಶುದ್ಧ ದೇಶಿ ಹಸುವಿನ ಹಾಲು ಅಂತೇಳಿ ಸರ್. ಘೃತ ಅಂದರೆ ತುಪ್ಪ ಮತ್ತು ಹಾಲನ್ನು ಎರಡು ಸಮಾಂಶ, ಅಥವಾ ಬರೀ ತುಪ್ಪ ಆಗಿರ್ಬೋದು, ಅದು ಬರೀ ಹಾಲಾಗಿರ್ಬೋದು, ನಿತ್ಯ ಅದನ್ನು ನಾವು ಸೇವನೆ ಮಾಡ್ತಾ ಬಂದರೂ ಕೂಡ ರಸಾದಿ ಸಪ್ತಧಾತುಗಳು ನಮ್ಮ ಶರೀರದಲ್ಲಿ ಚೆನ್ನಾಗಿರ್ತವೆ ಅಂತ ಹೇಳ್ತಾರೆ ಸರ್. ರಸಾದಿ ಸಪ್ತಧಾತುಗಳು ಅಂತಂದರೆ, ಶರೀರದಲ್ಲಿ ನಾವು ಊಟ ಮಾಡ್ತೀವಲ್ವ, ಜೀರ್ಣ ಆದಮೇಲೆ ಅದು ಏನಾಗುತ್ತೆ, ನಾವು ನೀರು ಕುಡಿತೀವಿ ಸರ್, 1 ಗಂಟೆ 2 ಗಂಟೆ ಆದಮೇಲೆ. ಅವಾಗ ನೀರು ಕುಡಿದಾಗ ಏನಾಗುತ್ತೆ, ಜೀರ್ಣ ಆಗಿರೋ ಆಹಾರ ಏನಾಗಿರುತ್ತೆ, ನಮಗೆ ಇಲ್ಲಿ ಪೇಸ್ಟ್ ಥರ ಆಗಿರುತ್ತೆ. ಈ ಪೇಸ್ಟ್ ಮೇಲೆ ನಾವು ನೀರು ಕುಡಿದಾಗ ಅದು ರಸವಾಗಿ ಕನ್ವರ್ಟ್ ಆಗುತ್ತೆ. ರಸದಿಂದ ನಮ್ಮ ಶರೀರದಲ್ಲಿ ರಕ್ತ ಉತ್ಪತ್ತಿ ಆಗುತ್ತೆ, ರಕ್ತದಿಂದ ಮಾಂಸ ಉತ್ಪತ್ತಿ ಆಗುತ್ತೆ, ಮಾಂಸದಿಂದ ಮೇದ್ಯ ಉತ್ಪತ್ತಿ ಆಗುತ್ತೆ, ಮೇದ್ಯದಿಂದ ಮೂಳೆ ಉತ್ಪತ್ತಿ ಆಗುತ್ತೆ, ಮೂಳೆದಿಂದ ಮೂಳೆ ಒಳಗಡೆ ಒಂದು ಮಜ್ಜೆ ಅಂತ ಉತ್ಪತ್ತಿ ಆಗುತ್ತೆ, ಮಜ್ಜೆದಿಂದ ಉತ್ಪತ್ತಿ ಆಗುತ್ತೆ ಶುಕ್ರ. ರಸ, ರಕ್ತ, ಮಾಂಸ, ಮೇದ್ಯ, ಮಜ್ಜೆ, ಮೂಳೆ, ಶುಕ್ರ, ಇಷ್ಟು ಸಪ್ತಧಾತುಗಳು ಚೆನ್ನಾಗಿರಬೇಕು ಅಂತಂದರೆ ನಾವು ಒಳ್ಳೆಯ ಆಹಾರನ ಊಟ ಮಾಡಬೇಕು. ಮತ್ತು ಹಾಲು, ಮೊಸರು, ಬೆಣ್ಣೆ, ತುಪ್ಪ ಮತ್ತು ಈ ಒಂದು ಕೊಬ್ಬಿನಂಶ ಇರತಕ್ಕಂಥ ಊಟ ಮಾಡಿಕೊಂಡು
ಈ ಮೂಳೆಗಳನ್ನು ಒಂದಕ್ಕೊಂದು ಇದೆಲ್ಲ ಲಿಂಕ್ ಇದೆ. ಅಂದರೆ ನಿಮಗೆ ರಸ ಚೆನ್ನಾಗಿರಬೇಕು ಅಂದರೆ ಒಳ್ಳೆ ಊಟ ಇರಬೇಕು. ಸೊ ಈ ರೀತಿ ಲಿಂಕ್ ಇರೋದ್ರಿಂದ ನಾವು ಏನು ಮಾಡ್ಬೋದು ಅಂದರೆ ಸರ್, ಇದನ್ನು ಚೆನ್ನಾಗಿ ಇಟ್ಕೋಬೇಕಂದ್ರೆ ಒಳ್ಳೆ ಆಹಾರಗಳು, ಈಗ ನುಗ್ಗೆ ಸೊಪ್ಪಾಗಿರ್ಬೋದು, ಅದರಲ್ಲಿ ರಿಚ್ ಕ್ಯಾಲ್ಸಿಯಂ ಇದೆ. ಮತ್ತು ಮದುವೆ ಆದಮೇಲೆ ಎಲೆ ಅಡಿಕೆ ಸುಣ್ಣ ಹಾಕುವಂಥ ಅಭ್ಯಾಸ ಆಗಿರ್ಬೋದು. ನಿತ್ಯ ಸ್ನಾನ ಮಾಡಬೇಕಾದ್ರೆ ಒಂದು ಸ್ವಲ್ಪ ಎಣ್ಣೆ ಸ್ನಾನ ಮಾಡುವಂಥದ್ದು, ವಾರಕ್ಕೆ 1-2-3 ಬಾರಿ ಆದ್ರೂ. ಹಾಗೆ ಪ್ರಕೃತಿ ದತ್ತವಾಗಿ ಜೀವನ ಮಾಡುವಂಥದ್ದು. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ನೈಟ್ ಅಂದರೆ ಅಪ್ರಾಕೃತಿಕವಾಗಿ ಜೀವನ ಮಾಡುವಂಥದ್ದು. ಉದಾಹರಣೆಗೆ ರಾತ್ರಿ ಎಲ್ಲ ಕೆಲಸ ಮಾಡೋದು, ಹಗಲತ್ತು ನಿದ್ದೆ ಮಾಡೋದು. ಇದು ಅಪ್ರಾಕೃತಿಕ ಜೀವನವೂ ಕೂಡ ಈ ಒಂದು ನರ ದೌರ್ಬಲ್ಯಕ್ಕೆ ಭಾಳ ಪ್ರಮುಖವಾದ ಕಾರಣ ಏನಂತಂದರೆ, ನಮಗೆ ರಾತ್ರಿ 10ರಿಂದ ಬೆಳಗಿನ ಜಾವ ಒಂದು 3-3:30ವರೆಗೆ ಬಾಡಿ ಡಿಟಾಕ್ಸ್ ಆಗುವಂಥ ಸಮಯದಲ್ಲಿ ನಾವು ನಿದ್ದೆ ಮಾಡದೇ ಇದ್ದಾಗ ಏನಾಗುತ್ತೆ, ಶರೀರದಲ್ಲಿ ಎಲ್ಲ ಚಯಾಪಚಯ ಕ್ರಿಯೆಗಳು ಸರಿಯಾಗಿ ಆಗದೇ ನಮಗೇನಾಗ್ತದೆ, ಈ ಒಂದು ನರ ದೌರ್ಬಲ್ಯ ಸಮಸ್ಯೆ ಬರ್ತದೆ. ಸೊ ಈ ನರ ದೌರ್ಬಲ್ಯ ಸಮಸ್ಯೆ ಇದ್ದವರು ಹೆಚ್ಚಿಂದ ಏನಾದ್ರು ಮಾಹಿತಿ ಬೇಕು, ಮತ್ತು ನಮಗೆ ಅದಕ್ಕೆ ಔಷಧೋಪಚಾರದ್ದು ಏನಾದ್ರು ಬೇಕು ಅಂದರೆ ನಮ್ಮ ಹತ್ರ ಒಂದು ಶಕ್ತಿವರ್ಧಕ ಚೂರ್ಣ ಮತ್ತು ಒಂದು ವಜ್ರಕಾಯ ಚೂರ್ಣ ಅಂತ ಸಿಗುತ್ತೆ. ನೀವು ಯಾರು ಈ ಕೆಳಗಡೆ ನಂಬರ್ಗೆ ಕರೆ ಮಾಡಿ ವಿಚಾರಿಸಿದ್ರೆ ಖಂಡಿತವಾಗ್ಲೂ ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಏನು ಕಾರಣ ಇರ್ಬೋದು ಅಂತ ನಾವು ನಿಮಗೆ ಅದನ್ನ ಗ್ರಾಸ್ಪ್ ಮಾಡಿ ಅದನ್ನು ಸರಿ ಮಾಡಿ, ಅದ್ರ ಜೊತೆಗೆ ನಿಮ್ಗೆ ಆಗಿರೋ ತೊಂದರೆಗೆ, ಈ ನರ ದೌರ್ಬಲ್ಯಕ್ಕೆ ಅಥವಾ ಈಗ ಏನಾದ್ರು ಶಕ್ತಿ ಕಡಿಮೆ ಅನಿಸಿದರೆ ಅಥವಾ ಸ್ಪರ್ಮ್ ಕೌಂಟ್ ಕಡಿಮೆ ಇದ್ದರೆ ಅದನ್ನ ಇಂಪ್ರೂವ್ ಮಾಡೋಕ್ಕೆ ಈ ಶಕ್ತಿವರ್ಧಕ ಚೂರ್ಣ ಮತ್ತು ವಜ್ರಕಾಯ ಚೂರ್ಣ ಎರಡರದ್ದು ಕಾಂಬಿನೇಷನ್ ಅಥವಾ ಯಾವುದು ನೋಡಿ ನಾವು ಅದನ್ನ ಡಿಸೈಡ್ ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ ಸ್ನೇಹಿತರೆ. ಯಾರು ಬೇಕಾದರೆ ಈ ನಂಬರಿಗೆ ಕರೆ ಮಾಡಿ ನೀವು ವಿಚಾರಿಸ್ಬೋದು ಅಂತ ಹೇಳ್ತಾ, ಈ ನರ ದೌರ್ಬಲ್ಯವನ್ನು ನೀವು ಊಟ ಮಾಡ್ತಕ್ಕಂಥ ಆಹಾರ, ದಿನಚರಿ ಮತ್ತು ಜೀರ್ಣಕ್ರಿಯೆಯನ್ನು ಚೆನ್ನಾಗಿಟ್ಕೊಂಡು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆ ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.